ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಕರ್ನಾಟಕ ಸರ್ಕಾರದಿಂದ ಶ್ರೀ ನಿಶರಣ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವ ಆಚರಣೆ ಆಗುತ್ತಾ ಇತ್ತು. ಈ ಒಂದು ಶುಭ ಸಂದರ್ಭದಲ್ಲಿ ಭಾರತ ದೇಶದ ಸರ್ವರಿಗೂ ಇವತ್ತು ಅಂಬಿಗರ ಚೌಡಯ್ಯನವರ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇವತ್ತು ಕಲಬುರಗಿ ನಗರದ ಹೃದಯ ಭಾಗದಲ್ಲಿರುವಂಥ ಶಹಾ ಬಜಾರ್ ನಾಕಾ ಇಲ್ಲಿರುವ ಶ್ರೀ ಅಂಬಿಗರ ಚೌಡಯ್ಯನವರ ಭಾವಚಿತ್ರಕ್ಕೆ ಪೂಜೆಯನ್ನ ಸಲ್ಲಿಸಿ ಇವತ್ತು ಇಲ್ಲಿರುವಂಥ ನಮ್ಮ ಬಸವರಾಜ್ ಬಿದ್ನೂರವರು, ಮಲ್ಲು ಬಿದನೂರವರು, ಸಿದ್ದು ಬಿದ್ನೂರವರು, ನಮ್ಮ ಎಲ್ಲ ಇವತ್ತು ಮಾರುತಿಯವರು, ಅನೇಕ ನಮ್ಮ ಮುಖಂಡರು ಎಲ್ಲರೂ, ನಮ್ಮ ಈಶಾ ಖನ್ನಾ ಅವರು, ಅರುಣ್ ಕುಮಾರ್ ಅವರು, ಸುಭಾಷ್ ಮೇಲ್ಗಿರಿ ಅವರು, ಅನೇಕ ನಮ್ಮ ಎಲ್ಲ ಇಲ್ಲಿರುವಂಥ ಅಂಬಿಗರ ಚೌಡಯ್ಯನವರ ಅಭಿಮಾನಿಗಳು. ಇವತ್ತು ಅಂಬಿಗರ ಚೌಡಯ್ಯನವರು ಸಕಲ ಜೀವಾತ್ಮರಿಗೆ ಲೇಸನ್ನ ಬಯಸಿದವರು. ಮಾನವ ಕಲ್ಯಾಣಕ್ಕಾಗಿ ವಚನ ಕ್ರಾಂತಿಯನ್ನೇ ಮಾಡಿ ಈ ನಾಡಿಗೆ, ಈ ದೇಶಕ್ಕೆ ಇವತ್ತು ಒಂದು ಶಾಂತಿ, ಒಂದು ಮೂಢನಂಬಿಕೆಯನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ಬಹಳ ಹರಿತವಾದ ವಚನ ಕೊಟ್ಟಂತ ಮಹಾನ್ ಶರಣರು. ಇಂಥ ಒಬ್ಬ ಶರಣರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಜಯಂತ್ಯೋತ್ಸವ ಸರ್ಕಾರ ಆಚರಣೆ ಮಾಡ್ತಾ ಇದೆ ಅಂದ್ರೆ ಇವತ್ತು ಮೂಲ ಕಾರಣಕರ್ತರು ಯಾರಪ್ಪ ಅಂದ್ರೆ ವಿಠ್ಠಲ್ ಹೇರೂರ್ಜಿಯವರು. ಈ ಭಾಗದಲ್ಲಿರುವಂಥ ಕೋಲಿ ಸಮಾಜವನ್ನ, ಅಂಬಿಗ ಸಮಾಜವನ್ನ ಗುರುತಿಸಿ ನಮ್ಮ ಶರಣರನ್ನ ನಮಗೆ ಪರಿಚಯಿಸಿ ಕರ್ನಾಟಕ ರಾಜ್ಯಾದ್ಯಂತ ಸಂಘಟನೆ ಮಾಡುವ ಮೂಲಕ ಅನೇಕ ಹೋರಾಟಗಳನ್ನು ಮಾಡಿ ಇವತ್ತು ಅನೇಕ ಮನವಿಯನ್ನ ಮಾಡಿ ಅನೇಕ ಸರ್ಕಾರಗಳಿಗೆ ಒತ್ತಾಯವನ್ನ ಮಾಡಿ ಅವರ ಹೋರಾಟದ ಪುಣ್ಯದ ಫಲವಾಗಿ ಇವತ್ತು ಅಂಬಿಗರ ಚೌಡಯ್ಯನವರ ಜಯಂತಿಯನ್ನ ನಾವೆಲ್ಲರೂ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಅದಲ್ಲದೆ ಇವತ್ತು ಕರ್ನಾಟಕ ಸರ್ಕಾರದಿಂದ ಅಂಬಿಗರ ಚೌಡಯ್ಯನವರ ಅಭಿವೃದ್ಧಿ ನಿಗಮ ಆಗಲೇಬೇಕು ಅಂತ ಹೇಳಿ ಏನು ವಿಠ್ಠಲ್ ಹೇರೂರ್ಜಿ ಅವರ ಹೋರಾಟ ಇತ್ತು, ಅದರ ಪರವಾಗಿ ಇವತ್ತು ವಿಠ್ಠಲ್ ಹೇರೂರಿ ಅವರ ಹೋರಾಟದ ಒಂದು ಸಂಕೇತವಾಗಿ ಇವತ್ತು ಅಂಬಿಗರ ಚೌಡಯ್ಯನವರ ಅಭಿವೃದ್ಧಿ ನಿಗಮ ಕರ್ನಾಟಕದಲ್ಲಿ ಸರ್ಕಾರ ಸ್ಥಾಪನೆ ಮಾಡಿತು. ಅವರು MLC ಇದ್ದಂಥ ಕಾಲದಲ್ಲಿ ಇವತ್ತು ಅಧಿವೇಶನ, ವಿಧಾನ ಪರಿಷತ್ತಿನ ಅಧಿವೇಶನದಲ್ಲಿ ಮೊಟ್ಟ ಮೊದಲನೆಯದಾಗಿ ಈ ಸಮಾಜದ ಕುರಿತು, ಅಂಬಿಗರ ಚೌಡಯ್ಯನವರ ಕುರಿತು, ಈ ಜನಾಂಗಕ್ಕೆ ಆಗುತ್ತಿರುವ ಅನ್ಯಾಯದ ಕುರಿತು ದನಿ ಎತ್ತಿದಂಥ ಮಹಾನ್ ನಾಯಕ ವಿಠ್ಠಲ್ ಹೇರೂರ್ಜಿಯವರು.